The next problem is a 1.2 meter tall girl spots a balloon moving with the wind in a horizontal line at a height of 88.2 meter from the ground. The angle of elevation of the balloon from the eyes of the girl at any instant is 60 degree. After some time, the angle of elevation reduces to 30 degree. Find the distance traveled by the balloon during the interval. Students, 1.2 ಮೀಟರ್ ಟಾಲ್ ಗರ್ಲ್ ಇರ್ತಾರೆ. ಈ ಸಿ ಡಿ ಇದೆಯಲ್ಲ, ಇದು 1.2 ಮೀಟರ್ ಟಾಲ್ ಗರ್ಲ್. ಇದು ಬಲೂನ್ನ ಮೂವ್ ಆಗೋದನ್ನು ನೋಡ್ತಾ ಇರ್ತಾಳೆ. ಆ ಬಲೂನ್ ಎಷ್ಟು ಹೈಟಲ್ಲಿ ಮೂವ್ ಆಗ್ತಿರುತ್ತೆ ಗ್ರೌಂಡಿಂದ ಅಂತಂದರೆ 88.2 ಮೀಟರ್ ಅಷ್ಟು ಗ್ರೌಂಡಿಂದ ಮೂವ್ ಆಗ್ತಿರುತ್ತೆ. ಅವಳೇನು ಮಾಡ್ತಾಳೆ, ಆ ಬಲೂನ್ಗಳನ್ನು ಫಸ್ಟು 60 ಡಿಗ್ರಿ ಆ್ಯಂಗಲಲ್ಲಿ, ಆ್ಯಂಗಲ್ ಆಫ್ ಎಲಿವೇಶನ್ ಅಂದರೆ ಅವಳು ನೋಡೋ ಐ ಸೈಟ್ ಎಷ್ಟು ಡಿಗ್ರಿ ಆ್ಯಂಗಲ್ ಆಫ್ ಎಲಿವೇಶನ್ ತೋರಿಸುತ್ತೆ ಅಂದರೆ 60 ಡಿಗ್ರಿ ಮೂವ್ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ 30 ಡಿಗ್ರಿಗೆ ಮೂವ್ ಆಗುತ್ತೆ. 60 ಡಿಗ್ರಿಯಿಂದ ಅವಳದು ಆ್ಯಂಗಲ್ ಆಫ್ ಸೈಟು 30 ಡಿಗ್ರಿಗೆ ಬರುತ್ತೆ. ನೆಕ್ಸ್ಟ್ ನಾವೇನು ಫೈಂಡ್ ಔಟ್ ಮಾಡಬೇಕಾಗಿದೆ ಅಂತಂದರೆ ಫೈಂಡ್ ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಲೂನ್ ಡ್ಯೂರಿಂಗ್ ದ ಇಂಟರ್ವಲ್. ಈ 60 ಡಿಗ್ರಿಯಿಂದ 30 ಡಿಗ್ರಿಗೆ ಅಂದರೆ ಎ ಇಂದ ಬಿಗೆ ಬಲೂನ್ ಮೂವ್ ಆಗಿದೆ ಅಂತಂದರೆ ಅದು ಎಷ್ಟು ಡಿಸ್ಟೆನ್ಸಲ್ಲಿ ಮೂವ್ ಆಗಿದೆ ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಲೂನ್ ಡ್ಯೂರಿಂಗ್ ದ ಇಂಟರ್ವಲ್ ಅಂದರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸಲ್ಲಿ ಮೂವ್ ಆಗಿದೆ ಅಂತ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಲೆಟ್ ಇನಿಷಿಯಲ್ ಪೊಸಿಷನ್ ಆಫ್ ಎ ಆಫ್ ಬಲೂನ್ ಚೇಂಜ್ ಟು ಬಿ ಆಫ್ಟರ್ ಸಮ್ ಟೈಮ್ಸ್. ಎ ಇಂದ ಬಿಗೆ ಫಸ್ಟ್ ಇನಿಷಿಯಲ್ ಪೊಸಿಷನ್ನಲ್ಲಿ ಬಲೂನ್ ಇರುತ್ತೆ ಅಂದರೆ ಅದು ಎ, ನೆಕ್ಸ್ಟು ಬಿಗೆ ಚೇಂಜ್ ಆಗುತ್ತೆ. ಸಿ ಡಿ ಬಿದಾಗ ಸಿ ಡಿ ಇದೆಯಲ್ಲ, ಇದು ಗರ್ಲಿನ ಹೈಟು 1.2 ಮೀಟರ್. ಇದು ಬಿ ಎಚ್ ಇದೆಯಲ್ಲ, ಇದು ಗ್ರೌಂಡಿಂದ ಬಲೂನ್ ಇರುವ ಎತ್ತರ 88.2 ಮೀಟರ್. ಇಲ್ಲಿ ಫಸ್ಟ್ ನಾವು 60 ಡಿಗ್ರಿನ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಇಲ್ಲೊಂದು ಟ್ರಯಾಂಗಲ್ ಇದೆ. ಯಾವ ಟ್ರಯಾಂಗಲ್ ಅಂದರೆ ಎ ಸಿ ಇ ಒಂದು ಟ್ರಯಾಂಗಲ್ ಆಗುತ್ತೆ. ಇಲ್ಲಿ ಆಪೋಸಿಟ್ ಬೈ ಅಡ್ಜಸೆಂಟ್ ತಗೊಳ್ತೀವಿ. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ಥೀಟಾ ಇನ್ ಟ್ರಯಾಂಗಲ್ ಎ ಸಿ ಇ ಆಪೋಸಿಟ್ ಬೈ ಅಡ್ಜಸೆಂಟ್. ಅಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ಥೀಟಾ, ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಎ ಟ್ಯಾನ್ ಎಷ್ಟು ಡಿಗ್ರಿ 60 ಡಿಗ್ರಿ, ಟ್ಯಾನ್ 60 ಡಿಗ್ರಿ ಈಕ್ವಲ್ಸ್ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಎ ಇ ಬೈ ಸಿ ಇ. ಎ ಇ ಬೈ ಸಿ ಇ. ಎ ಇ ಬೈ ಸಿ ಇ ಅಂದರೆ ಟ್ಯಾನ್ 60 ಡಿಗ್ರಿ ಅಂದರೆ √3 ವ್ಯಾಲ್ಯೂ. ಎ ಇ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಎ ಇನ ನಾವು ಎ ಎಫ್ ಮೈನಸ್ ಇ ಎಫ್ ಅಂತ ಬರಿಬೋದು. ಎ ಎಫ್ ಮೈನಸ್ ಇ ಎಫ್ ಡಿವೈಡೆಡ್ ಬೈ ಸಿ ಇ √3 ಈಕ್ವಲ್ಸ್ ಎ ಎಫ್ ಅಂತಂದರೆ ಇಲ್ಲಿ ಬಿ ಎಚ್ಗೆ ಈಕ್ವಲ್ ಆಗಿರುತ್ತೆ. ಅಂದರೆ ಗ್ರೌಂಡಿಂದ ಬಲೂನ್ಗಿರೋ ಹೈಟ್ ಎಷ್ಟಿದೆ ಅಂದರೆ 88.2 ಮೀಟರ್. ಅಂದರೆ ಬಿ ಎಚ್ ಎಷ್ಟಿದೆಯೋ ಎ ಎಫ್ ಕೂಡ ಅಷ್ಟೇ ಇರುತ್ತೆ. ಅಂದರೆ 88.2 ಮೈನಸ್ ಇ ಎಫ್ ಈಕ್ವಲ್ ಸಿ ಡಿ ಎಷ್ಟಿದೆಯೋ ಇ ಎಫ್ ಕೂಡ ಅಷ್ಟೇ ಇರುತ್ತೆ. ಹಾಗಾಗಿ 1.2 ಡಿವೈಡೆಡ್ ಬೈ ಸಿ ಇ √3 ಈಕ್ವಲ್ಸ್ 88.2 ಅಲ್ಲಿ ಮೈನಸ್ 1.2ನ ಸಬ್ಟ್ರ್ಯಾಕ್ಟ್ ಮಾಡಿದರೆ 87 ಬೈ ಸಿ ಇ ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದರೆ √3 ಸಿ ಇ ಈಕ್ವಲ್ಸ್ 87, ಸಿ ಇ ಈಕ್ವಲ್ಸ್ 87 ಡಿವೈಡೆಡ್ ಬೈ √3. ಈ √3ನ ರ್ಯಾಷನೈಸಿಂಗ್ ಫ್ಯಾಕ್ಟರ್ ಮಾಡಿ ಸಿ ಇ ಈಕ್ವಲ್ಸ್ 87 by √3 into √3 by √3. CE equals 87 into √3, 87 √3 divided by √3 into √3 √9. √9 value 3. 3 ಇಂದ 87ನ ಡಿವೈಡ್ ಮಾಡಿದರೆ 29 ವರ್ತಿ ಡಿವೈಡ್ ಆಗುತ್ತೆ. ಹಾಗಾಗಿ 29 √3 ಮೀಟರ್ ಸಿ ಇ. ಅಂದರೆ ಸಿ ಇ ವ್ಯಾಲ್ಯೂ ಎಷ್ಟು ಬಂದಿದೆ ಅಂತಂದರೆ 29 √3 ಮೀಟರ್. ನೆಕ್ಸ್ಟ್ ಇನ್ನೊಂದು ಟ್ರಯಾಂಗಲ್ ಇದೆ. ಅದರ ಟ್ರಯಾಂಗಲ್ ಯಾವುದಂದರೆ ಬಿ ಸಿ ಜಿ. ಇದು ಕೂಡ ಸಿ ಅಕ್ಯೂಟ್ ಆ್ಯಂಗಲ್ ಆಗುತ್ತೆ. ಇದಕ್ಕೆ ಆಪೋಸಿಟ್ ಸೈಡು ಬಿ ಜಿ ಬೈ ಸಿ ಜಿ. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ಥೀಟಾ.
in triangle BCG, tan theta equals BG by CG tan theta ಅಂದರೆ 30 ಡಿಗ್ರಿ, tan 30 ಡಿಗ್ರಿ ಈಕ್ವಲ್ಸ್ ಸ್ಟೂಡೆಂಟ್ಸ್ ನೋಡಿ ಬಿ ಜಿನ ನಾವು ಬಿ ಎಚ್ ಮೈನಸ್ ಜಿ ಎಚ್ ಅಂತ ಬರೀಬೋದು. ಬಿ ಜಿನ ನಾವು ಬಿ ಎಚ್ ಮೈನಸ್ ಜಿ ಎಚ್. ಬಿ ಎಚ್ ಮೈನಸ್ ಜಿ ಎಚ್ divided by CG tan 30 ಡಿಗ್ರಿ. tan 30 ಡಿಗ್ರಿ ಅಂತಂದರೆ 1/√3. ಈಕ್ವಲ್ಸ್ ಬಿ ಎಚ್. ನೋಡಿ ಬಿ ಎಚ್ ಅಂತಂದರೆ ಇದು ಬಲೂನಿಂದ ಗ್ರೌಂಡಿಗಿರೋ ಹೈಟ್ ಅಂದರೆ 88.2 ಇದೆ. ಬಿ ಎಚ್ ಅಂದರೆ 88.2. ನೆಕ್ಸ್ಟ್ ಅದೇ ರೀತಿ ಜಿ ಎಚ್ ಅಂತಂದರೆ ಇಲ್ಲಿ ಸಿ ಡಿಗೆ ಈಕ್ವಲ್ಸ್ ಜಿ ಎಚ್ ಈಕ್ವಲ್ ಇದೆ, ಅಂದರೆ ಸಿ ಡಿ ಗರ್ಲಿನ ಹೈಟ್, ಹಾಗಾಗಿ ಜಿ ಎಚ್ ಕೂಡ 1.2 ಇದೆ. 88.2 ಅಲ್ಲಿ ಮೈನಸ್ 1.2ನ ಮೈನಸ್ ಮಾಡಬೇಕು. 88.2 ಮೈನಸ್ 1.2 ಡಿವೈಡೆಡ್ ಬೈ ಸಿ ಜಿ. (1/√3) ಈಕ್ವಲ್ಸ್ 88.2 ಅಲ್ಲಿ ಮೈನಸ್ 1.2ನ ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ 87 ಬರುತ್ತೆ. 87 ಡಿವೈಡೆಡ್ ಬೈ ಸಿ ಜಿ. ಇನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಸಿ ಜಿ ಈಕ್ವಲ್ಸ್ 87√3. ನಾವು ಫೈಂಡ್ ಔಟ್ ಮಾಡಬೇಕಾದ್ರೇನು ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಲೂನ್ ಡ್ಯೂರಿಂಗ್ ದ ಇಂಟರ್ವಲ್. ಎಷ್ಟು ಡಿಸ್ಟೆನ್ಸಲ್ಲಿ ಟ್ರಾವೆಲ್ ಆಗಿರುತ್ತೆ ಅಂತ. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಲೂನ್. ಇಲ್ಲಿ ಎ ಇಂದ ಬಿಗೆ ಎಷ್ಟು ಡಿಸ್ಟೆನ್ಸಲ್ಲಿ ಟ್ರಾವೆಲ್ ಆಗಿದೆ ಬಲೂನು ಅಂತ ಫೈಂಡ್ ಔಟ್ ಮಾಡಬೇಕು. ಅಂದರೆ ಇ ಜಿನ ಫೈಂಡ್ ಔಟ್ ಮಾಡಬೇಕು. ಇ ಜಿ ಫೈಂಡ್ ಔಟ್ ಮಾಡಬೇಕು ಅಂದರೆ ನಾವು ಇ ಜಿನ ನಾವು ಸಿ ಜಿ ಮೈನಸ್ ಸಿ ಇ ಇಂದ ಸಬ್ಟ್ರ್ಯಾಕ್ಟ್ ಮಾಡಿದರೆ ನಮಗೆ ಇ ಜಿ ಸಿಗುತ್ತೆ. ಇ ಜಿ ಈಕ್ವಲ್ಸ್ ಸಿ ಜಿ ಮೈನಸ್ ಸಿ ಇ. ಸಿ ಜಿ ವ್ಯಾಲ್ಯೂ ಎಷ್ಟಿದೆ ಇಲ್ಲಿ 87√3. ಅದೇ ರೀತಿ ಸಿ ಇ ವ್ಯಾಲ್ಯೂ 29√3 ಮೀಟರ್. ಸಿ ಜಿ ಈಸ್ 87√3 ಮೈನಸ್ 29√3. ಎರಡನ್ನು ಕಾಮನ್ ಫ್ಯಾಕ್ಟರ್ ಇರೋದು √3 ಔಟ್ಸೈಡ್ ತೆಗೆದ್ರೆ ರಿಮೈನಿಂಗ್ 87 ಮೈನಸ್ 29. 87ನಲ್ಲಿ ಮೈನಸ್ 29 ಸಬ್ಟ್ರ್ಯಾಕ್ಟ್ ಮಾಡಿದರೆ 58 ಇಂಟು √3 58√3. ಇ ಜಿ ಈಕ್ವಲ್ಸ್ 58√3. ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಬಲೂನ್ ಈಸ್ 58√3 ಮೀಟರ್. The next problem is a straight highway leads to the foot of a tower. A man standing at the top of the tower observes a car at an angle of depression of 30 degree which is approaching the foot of the tower with a uniform speed. 6 seconds later the angle of depression of the car is found to be 60 degree. Find the time taken by the car to reach the foot of the tower from this point. ಒಂದು ಸ್ಟ್ರೈಟ್ ಹೈವೇ ಇರುತ್ತೆ ಸ್ಟೂಡೆಂಟ್ಸ್. ಆ ಸ್ಟ್ರೈಟ್ ಹೈವೇ ಡೈರೆಕ್ಟ್ ಎಲ್ಲಿಗೆ ಹೋಗಂಗಿರುತ್ತೆ ಅಂದರೆ ಟವರ್ ಹತ್ರ ಹೋಗಂಗಿರುತ್ತೆ. ಅಂದರೆ ಆ ಟವರಿಗೆ ಒಂದು ಸ್ಟ್ರೈಟ್ ಹೈವೇ ಮಾಡಿರ್ತಾರೆ. ಆ ಹೈವೇ ಇಲ್ಲಿ ಡಿ ಬಿ ಇದೆ, ಇದು ಟವರ್. ಎ ಬಿ ಅನ್ನೋದು ಟವರು. ಇದು ಡೈರೆಕ್ಟ್ ಹೈವೇ ಏನಾಗುತ್ತೆ ಈ ಟವರ್ ಹತ್ರನೇ ಹೋಗುತ್ತೆ. ಡೈರೆಕ್ಟು ಟವರಿಗೆ ಒಂದು ಸ್ಟ್ರೈಟ್ ಹೈವೇ ಇರುತ್ತೆ.
Standing at the top of the tower, observe a car at an angle of depression of 30 degree. ಒಬ್ಬ ಮ್ಯಾನ್ ಏನು ಮಾಡ್ತಾನೆ, ಟವರ್ ಮೇಲೆ ನಿಂತ್ಕೊಂಡು ಒಂದು ಕಾರ್ ಬರೋದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಆ ಕಾರು ಒಂದು ಯೂನಿಫಾರ್ಮ್ ಸ್ಪೀಡಲ್ಲಿರುತ್ತೆ. ಫಸ್ಟ್ ಅವನು ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಫ್ 30 ಡಿಗ್ರಿ. ಡಿಪ್ರೆಷನ್ ಅಂತಂದರೆ ಮೇಲೆ ನಿಂತ್ಕೊಂಡು ಕೆಳಗೆ ನೋಡೋದು. ಇಲ್ಲಿ 30 ಡಿಗ್ರಿ ಇದೆ, ಅದರ ಆಲ್ಟರ್ನೇಟ್ ಆ್ಯಂಗಲ್ಲು ಇಲ್ಲಿ ಡಿ ಆಗಿರೋದ್ರಿಂದ ಇಲ್ಲಿ ನಾನು 30 ಡಿಗ್ರಿ ಅಂತ ಹಾಕ್ಕೊಳ್ತೀನಿ. ಇದು ಆಲ್ಟರ್ನೇಟ್ ಆ್ಯಂಗಲ್ಸ್ಗಳು. ಡಿಪ್ರೆಷನ್ ಬಂದಾಗ ಇದು ಆಲ್ಟರ್ನೇಟಾಗಿ ತೊಗೊಬೇಕು, ಆಲ್ಟರ್ನೇಟ್ ಆ್ಯಂಗಲ್ಸಾಗಿ ತೊಗೊಳ್ಬೇಕು. ಇದು ಡಿಪ್ರೆಷನ್ ಆಗಿರೋದನ್ನ ಅಂದರೆ ಮೇಲೆ ನಿಂತ್ಕೊಂಡು ಒಂದು ಕಾರ್ ಬರೋದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಅದು ಎಷ್ಟು ಡಿಗ್ರಿ ಆಗಿರುತ್ತೆ ಅಂದರೆ 30 ಡಿಗ್ರಿ. ಅದು ಆಲ್ಟರ್ನೇಟ್ ಆ್ಯಂಗಲ್ ಆಗಿ ಬರ್ಕೊಳ್ತೀವಿ ನಾವು 30 ಡಿಗ್ರಿ. ವಿಚ್ ಈಸ್ ಅಪ್ರೋಚಿಂಗ್ ದ ಫುಟ್ ಆಫ್ ದ ಟವರ್ ವಿತ್ ಎ ಯೂನಿಫಾರ್ಮ್ ಸ್ಪೀಡ್ 6 seconds ಲೇಟರ್. ಇದು ಟವರ್ ಹತ್ರಕ್ಕೆ ಬರಬೇಕು ಅಂದರೆ ನೆಕ್ಸ್ಟ್ ಸಿಕ್ಸ್ ಸೆಕೆಂಡ್ಸ್, ಆಫ್ಟರ್ 6 seconds ಆದ ತಕ್ಷಣವೇ ನೆಕ್ಸ್ಟು ಒಂದು ಆ್ಯಂಗಲ್ ಆಫ್ ಡಿಪ್ರೆಷನ್ ಎಷ್ಟು ಡಿಗ್ರಿ ಬರುತ್ತೆ ಅಂದರೆ 60 ಡಿಗ್ರಿ ಆಗುತ್ತೆ. ಹಾಗಾದರೆ ನಾವೇನು ಫೈಂಡ್ ಔಟ್ ಮಾಡಬೇಕು? ಫೈಂಡ್ ದ ಟೈಮ್ ಟೇಕನ್ ಬೈ ದ ಕಾರ್ ಟು ರೀಚ್ ದ ಫುಟ್ ಆಫ್ ದ ಟವರ್ ಫ್ರಮ್ ದ ಪಾಯಿಂಟ್. ಈ ಪಾಯಿಂಟಿಂದ ಟವರ್ನ ಫೂಟಿಗೆ ಆ ಕಾರು ಎಷ್ಟು ಸೆಕೆಂಡ್ಸಿಗೆ ರೀಚ್ ಆಗುತ್ತೆ ಅಂತಂದರೆ ನಾವು ಫೈಂಡ್ ಔಟ್ ಮಾಡಬೇಕು. ಸ್ಟೂಡೆಂಟ್ಸ್, ನೀವು ಆಲ್ರೆಡಿ ನಿಮಗೆ ಇದು ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ಡಿ ಅಂದರೆ ಇದು ಡಿ ಸಿ ಅನ್ನೋದು ಇಲ್ಲಿ 6 seconds. ಈ ಡಿ ಪಾಯಿಂಟಿಂದ ಸಿ ಪಾಯಿಂಟಿಗೆ ಬರಬೇಕು ಅಂದರೆ ಆ ಕಾರು ಎಷ್ಟು ಸೆಕೆಂಡ್ಸ್ ತಗೊಳುತ್ತೆ? 6 seconds ತಗೊಳುತ್ತೆ. ನೆಕ್ಸ್ಟು ಅದು 60 ಡಿಗ್ರಿ ಆ್ಯಂಗಲ್ ಆಫ್ ಡಿಪ್ರೆಷನ್ ಆಗಿರುತ್ತೆ. ಇದು ಆಲ್ಟರ್ನೇಟಾಗಿ ಬರ್ಕೊಂಡಿರ್ತೀವಿ. ಇದು ಫುಟ್ ಆಫ್ ದ ಟವರು. ಹಾಗಾದರೆ ಈ ಪಾಯಿಂಟಿಂದ ಈ ಫುಟ್ ಆಫ್ ದ ಟವರಿಗೆ ಬರೋಕ್ಕೆ ಆ ಕಾರು ಎಷ್ಟು ಸೆಕೆಂಡ್ಸನ್ನು ತಗೊಳುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು. ಈಗ ಫಸ್ಟು ನಾವು ಒಂದು ಟ್ರಯಾಂಗಲ್ ಫೈಂಡ್ ಔಟ್ ಮಾಡೋಣ. ಇನ್ನು ಟ್ರಯಾಂಗಲ್ ಎ ಬಿ ಸಿ. ಇಲ್ಲಿ ಎ ಬಿ ಸಿಲಿ ಟ್ಯಾನ್ 60 ಡಿಗ್ರಿನೇ ಆಗುತ್ತೆ. ಟ್ಯಾನೇ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಆಪೋಸಿಟ್ ಸಿ ಆ್ಯಂಗಲಿಗೆ ಆಪೋಸಿಟ್ ಸೈಡು ಎ ಬಿ, ಇದು ಅಡ್ಜಸೆಂಟ್ ಆಗುತ್ತೆ. ಹಾಗಾಗಿ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ಥೀಟಾ. ಇನ್ ಟ್ರಯಾಂಗಲ್ ಎ ಬಿ ಸಿ ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಎ ಬಿ ಬೈ ಬಿ ಸಿ ಈಕ್ವಲ್ಸ್ ಟ್ಯಾನ್ ಥೀಟಾ. ಟ್ಯಾನ್ ಥೀಟಾ ಅಂದರೆ 60 ಡಿಗ್ರಿ ಈಕ್ವಲ್ಸ್ ಎ ಬಿ ಬೈ ಬಿ ಸಿ. ಟ್ಯಾನ್ 60 ಡಿಗ್ರಿ ವ್ಯಾಲ್ಯೂ √3 ಈಕ್ವಲ್ಸ್ ಎ ಬಿ ಬೈ ಬಿ ಸಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ √3 ಇಂಟು ಬಿ ಸಿ, √3 ಬಿ ಸಿ, ಎ ಬಿ ಇಂಟು 1 ಎ ಬಿ. ಎ ಬಿ ಈಕ್ವಲ್ಸ್ √3 ಬಿ ಸಿ. ಇದನ್ನ ಈಕ್ವೇಷನ್ ನಂಬರ್ 1 ಅಂತ ತಗೊಳ್ಳಿ. ನೆಕ್ಸ್ಟು ಇನ್ನೊಂದು ಟ್ರಯಾಂಗಲ್ ಬರುತ್ತೆ, ಯಾವುದಂದರೆ ಎ ಡಿ ಬಿ. ಎ ಡಿ ಬಿ ಇನ್ ಟ್ರಯಾಂಗಲ್ ಎ ಡಿ ಬಿ ಇದು ಕೂಡ ಟ್ಯಾನ್ ಥೀಟಾ ಆಗುತ್ತೆ. ಈಗ ಡಿ ಆ್ಯಂಗಲ್ ಅಕ್ಯೂಟ್ ಆಗುತ್ತೆ, ಇದಕ್ಕೆ ಆಪೋಸಿಟ್ ಬೈ ಇದು ಡಿ ಬಿ ಅನ್ನೋದು ಅಡ್ಜಸೆಂಟ್ ಆಗುತ್ತೆ. ಆಪೋಸಿಟ್ ಬೈ ಅಡ್ಜಸೆಂಟ್ ಅಂದರೆ ಟ್ಯಾನ್ ಥೀಟಾ. ಇದನ್ನು ಡೈರೆಕ್ಟ್ ಬರೀತೀನಿ. ಟ್ಯಾನ್ 30 ಡಿಗ್ರಿ ಈಕ್ವಲ್ಸ್ ಆಪೋಸಿಟ್ ಸೈಡ್ ಅಂದರೆ ಎ ಬಿ ಬೈ ಬಿ ಡಿ. ನೆಕ್ಸ್ಟ್ ಟ್ಯಾನ್ 30 ಡಿಗ್ರಿ ವ್ಯಾಲ್ಯೂ 1 ಬೈ √3 ಈಕ್ವಲ್ಸ್ ಎ ಬಿ ಬೈ ಬಿ ಡಿ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಎ ಬಿ ಇಂಟು √3 ಎ ಬಿ ಈಕ್ವಲ್ಸ್ ಬಿ ಡಿ. ಎ ಬಿನ ಲೆಫ್ಟಲ್ಲಿ ಹಿಡ್ಕೊಂಡ್ರಿ, ಬಿ ಡಿ ಲೆಫ್ಟಲ್ಲಿರೋದು ರೈಟಿಗೆ ಬಂದರೆ √3 ಡಿವೈಡ್ ಬೈ √3 ಆಗುತ್ತೆ. ಇದನ್ನ ಈಕ್ವೇಷನ್ ನಂಬರ್ 2. ನೆಕ್ಸ್ಟ್ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಈಕ್ವೇಷನ್ 1 and 2 ನೋಡಿ. ಲೆಫ್ಟ್ ಹ್ಯಾಂಡಲ್ಲಿ ಎ ಬಿ ಇದೆ, ಲೆಫ್ಟ್ ಹ್ಯಾಂಡಲ್ಲೂ ಕೂಡ ಇಲ್ಲಿ ಎ ಬಿ ಇದೆ. ಲೆಫ್ಟ್ ಹ್ಯಾಂಡ್ ಈಕ್ವಲ್ ಆಯಿತು ಅಂದರೆ ಇಲ್ಲಿ ರೈಟ್ ಹ್ಯಾಂಡು ಕೂಡ ಈಕ್ವಲ್ ಆಗುತ್ತೆ. ಹಾಗಾಗಿ ನೆಕ್ಸ್ಟು ದೇರ್ಫೋರ್ √3 ಈಕ್ವೇಷನ್ 1ನಲ್ಲಿ √3 ಬಿ ಸಿ ಈಕ್ವಲ್ಸ್ ಈಕ್ವೇಷನ್ 2ಅಲ್ಲಿ ಬಿ ಡಿ ಬೈ √3. ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ √3 ಇಂಟು √3 √9. √9 ವ್ಯಾಲ್ಯೂ 3 ಅಂದರೆ 3 ಬಿ ಸಿ ಈಕ್ವಲ್ಸ್ ಬಿ ಡಿ. ಬಿ ಸಿ ಈಕ್ವಲ್ಸ್ ಬಿ ಡಿ ಡಿವೈಡೆಡ್ ಬೈ 3 ಲೆಫ್ಟ್ ರೈಟಿಗೆ ಬಂದರೆ ಡಿವೈಡ್ ಬೈ ಆಗುತ್ತೆ. ಬಿ ಸಿ ಈಕ್ವಲ್ಸ್ ಬಿ ಡಿ ಅಂದರೆ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಬಿ ಡಿ ಅಂತಂದರೆ ನಾವು ಇದನ್ನು ಬಿ ಸಿ ಪ್ಲಸ್ ಸಿ ಡಿ ಅಂತ ಬರಿಬೋದು. ಬಿ ಸಿ ಪ್ಲಸ್ ಸಿ ಡಿ ಡಿವೈಡೆಡ್ ಬೈ 3
ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ 3 ಇಂಟು ಬಿ ಸಿ 3bc ಈಕ್ವಲ್ಸ್ ಬಿ ಸಿ ಪ್ಲಸ್ ಸಿ ಡಿ 3bc ಈ ಪ್ಲಸ್ ಬಿ ಸಿನ ಈಕ್ವಲ್ಸಿಂದ ಲೆಫ್ಟ್ ಹ್ಯಾಂಡಿಗೆ ತಗೊಂಡ್ರೆ ಮೈನಸ್ ಬಿ ಸಿ ಆಗುತ್ತೆ ಈಕ್ವಲ್ಸ್ ಸಿ ಡಿ 3bcಯಲ್ಲಿ 1 ಮೈನಸ್ ಬಿ ಸಿನ ಸಬ್ಟ್ರ್ಯಾಕ್ಟ್ ಮಾಡಿದರೆ 2bc ಈಕ್ವಲ್ಸ್ ಸಿ ಡಿ BC equals CD divided by 2. The equation number 3. Next. The time required to cover CD is ಇಲ್ಲಿ ಎಷ್ಟು ಸೆಕೆಂಡ್ಸಲ್ಲಿ ಕವರ್ ಮಾಡಿದೆ ಈ ಸಿ ಡಿನ ಅಂದರೆ 6 ಸೆಕೆಂಡ್ಸಲ್ಲಿ ಈಸ್ 6 ಸೆಕೆಂಡ್ಸ್ ಅಂದರೆ ಸಿ ಡಿ ಪ್ಲೇಸಿಗೆ ನಾನು 6 ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಈಕ್ವೇಷನ್ 3 ಏನು ಹೇಳುತ್ತೆ ಅಂತಂದರೆ ಬಿ ಸಿ ಈಕ್ವಲ್ಸ್ ಸಿ ಡಿ ಡಿವೈಡೆಡ್ ಬೈ 2 ಬಿ ಸಿ ಈಕ್ವಲ್ಸ್ ಸಿ ಡಿ ಪ್ಲೇಸಿಗೆ 6 ಸೆಕೆಂಡ್ಸ್ 6 ಡಿವೈಡೆಡ್ ಬೈ 2 ಎಷ್ಟು ಆವರ್ತಿ ಹೋಗುತ್ತೆ 2 3s ಬಿ ಸಿ ಈಕ್ವಲ್ಸ್ 3 ಸೆಕೆಂಡ್ಸ್ ಅಂದರೆ ಈ ಬಿ ಸಿ ಅಂದರೆ ಸಿ ಪಾಯಿಂಟಿಂದ ಈ ಫುಟ್ ಆಫ್ ದ ಟವರಿಗೆ ಎಷ್ಟು ಸೆಕೆಂಡ್ಸಲ್ಲಿ ಮೂವ್ ಆಗುತ್ತೆ ಕಾರು ಅಂದರೆ 3 ಸೆಕೆಂಡ್ಸ್ ಅಂದರೆ ಬಿ ಸಿ ಈಸ್ 3 ಸೆಕೆಂಡ್ಸಲ್ಲಿ ಆ ಕಾರು ಮೂವ್ ಆಗುತ್ತೆ. ದ ಟೇಕನ್ ಬೈ ದ ಕಾರ್ ಟು ರೀಚ್ that foot of the tower is 3 seconds.